ಹಾಯ್, ಇವತ್ತು ನಾವು InDesign ಅಲ್ಲಿ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಅಂದ್ರೆ ಏನಪ್ಪ, ನೀವು ಫಸ್ಟ್ ಒಂದು ಡಾಕ್ಯುಮೆಂಟ್ ನ ತಗೊಳ್ಳೋಣ. ನಾವು ನ್ಯೂ ಡಾಕ್ಯುಮೆಂಟ್, ಸೊ ಓಕೆ ಅಂತ ಕೊಟ್ರೆ ನನಗೆ ಡಾಕ್ಯುಮೆಂಟ್ ಬಂತು. ಈಗ ನಾನೀಗ ವರ್ಡ್ ಅಥವಾ ಯಾವ್ದಾದ್ರು ಬೇರೆ ಪ್ಯಾಕೇಜ್ ಇಂದ ನಾನು ಒಂದು ಫೈಲ್ ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇವಾಗ ಪ್ಲೇಸ್ ಕೊಟ್ಬಿಟ್ಟು ನಾನೊಂದು ಕಂಟೆಂಟ್ ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಇನ್ಸರ್ಟ್ ಮಾಡ್ಬೇಕಾದ್ರೆ ಶಿಫ್ಟ್ ನ ಹೋಲ್ಡ್ ಮಾಡ್ತಿದ್ದೀನಿ, ಅಂದ್ರೆ ನನಗೆ ಕಂಟೆಂಟ್ ಆಟೋ ಫ್ಲೋ ಆಗಲಿ ಅಂತ. ಸೊ ಶಿಫ್ಟ್ ಇಟ್ಕೊಂಡು ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ನನಗೆ ಕಂಟೆಂಟ್ಸ್ ಆಟೋಮೆಟಿಕ್ ಆಗಿ ಇನ್ಸರ್ಟ್ ಆಗಿದೆ. ನೀವು ನೋಡ್ಬೋದು, ಫಸ್ಟ್ ನಂದು ಒಂದೇ ಪೇಜ್ ಇತ್ತು, ಈಗ ಪೇಜ್ ಒಂದು ಇನ್ಸರ್ಟ್ ಆಗಿ ನನಗೆ ಕಂಟೆಂಟ್ ಇನ್ಸರ್ಟ್ ಆಗಿದೆ. ಕಂಟೆಂಟ್ ಹೇಗಪ್ಪ ಇನ್ಸರ್ಟ್ ಆಗುತ್ತೆ ಅಂದ್ರೆ, ನನಗೆ ಪೇಜ್ ಮಾರ್ಜಿನ್ ಏನಿದೆ ಅಲ್ಲಿಗೆ ನನಗೆ ಒಂದು ಫ್ರೇಮ್, ಟೆಕ್ಸ್ಟ್ ಫ್ರೇಮ್ ಕ್ರಿಯೇಟ್ ಆಗಿ ಕಂಟೆಂಟ್ಸ್ ಎಲ್ಲ ಪ್ಲೇಸ್ ಆಗಿದೆ. ಸೊ ಈ ಫಸ್ಟ್ ಫ್ರೇಮ್ ಇದೆಯಲ್ಲ, ಈಗ ನಾನು ಪ್ಲೇಸ್ ಅಂತ ಕೊಟ್ಟಿದ ತಕ್ಷಣ ಅದು ಹೇಗ್ ಕಂಟೆಂಟ್ ಪ್ಲೇಸ್ ಆಯ್ತು ಅದನ್ನ ನಾವು ಹೇಗ್ ಕಂಟ್ರೋಲ್ ಮಾಡ್ಬೋದು. ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಅನ್ನ ಕಮಾಂಡ್ ನ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ನ ತೋರಿಸ್ತೀನಿ, ನೀವು ನೋಡ್ಬೋದು. ಇಲ್ಲಿ ನನಗೆ ಫಸ್ಟ್ ಪೇಜ್ ಅಲ್ಲಿ ಫಸ್ಟ್ ಕಾಲಮ್ ಇಷ್ಟ ಅಗಲ ಇದೆ, ಸೆಕೆಂಡ್ ಕಾಲಮ್ ವಿಡ್ತ್ ಚೇಂಜ್ ಇದೆ, ಥರ್ಡ್ ಫುಲ್ ಇದಕ್ ಬಂದಿದೆ. ಅದೇ ನೀವು ಸೆಕೆಂಡ್ ಪೇಜ್ ನೋಡ್ಬೋದು. ಸೆಕೆಂಡ್ ಪೇಜ್ ಅಲ್ಲಿ ನನ್ಗೆ ಏನಾಗಿದೆ ಅಂದ್ರೆ, ಕಂಟೆಂಟ್ ಅರ್ಧ ಪೇಜ್ ಫುಲ್ ಕಾಲಮ್ ಇದೆ, ನೆಕ್ಸ್ಟ್ ಟೂ ಕಾಲಮ್ಸ್ ಇದೆ. ಸೊ ಈ ರೀತಿ ನಿಮ್ಗೆ ಬೇರೆ ತರ ಅಂದ್ರೆ ನಿಮ್ ಕಂಟೆಂಟ್ ನೀವು ಕೊಟ್ಟಿರೋ ಲೇಔಟ್ ಅಲ್ಲಿ ಫ್ಲೋ ಆಗ್ಬೇಕು ಅಂದ್ರೆ ಅದನ್ನ ಹೇಗಪ್ಪ ಮಾಡ್ತೀವಿ ಅಂದ್ರೆ, ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ಅದನ್ನ ನಾವ್ ಇವಾಗ ತಿಳ್ಕೊಳ್ಳೋಣ. ಸೊ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಹೇಗಪ್ಪ ಮಾಡ್ತೀವಿ ಅಂದ್ರೆ, ಫಸ್ಟ್ ಒಂದು ನ್ಯೂ ಡಾಕ್ಯುಮೆಂಟ್ ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ನ್ಯೂ ಡಾಕ್ಯುಮೆಂಟ್ ಮಾಡ್ಕೋಬೇಕಾದ್ರೆ ಯೂಶಲಿ ನೀವು ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ನ ನೀವು ಥ್ರೆಡೆಡ್ ಟೆಕ್ಸ್ಟ್ ಅಥವಾ ಹ್ಯೂಜ್ ಡಾಕ್ಯುಮೆಂಟ್ ಇತ್ತು ಅಂದ್ರೆ ಮ್ಯಾಗಝೀನ್ಸ್ ಡಿಸೈನ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ತೀವಿ. ಸೊ ಕಂಟೆಂಟ್ಸ್ ಇಲ್ಲಾದ್ರೂ ಟೈಪ್ ಮಾಡಿರ್ಬೋದು, ಇಲ್ಲ ಅಂದ್ರೆ ನೀವು ಬೇರೆ ಪ್ಯಾಕೇಜಸ್ ಎಲ್ಲಾದ್ರೂ ಮಾಡಿರ್ಬೋದು. ಸೊ ನಾನು ಇಲ್ಲಿ 110 ಪೇಜಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಅಂತ ನೀವು ನೋಡ್ಬೋದು ಕಮಾಂಡ್, ಇದನ್ನ ಟಿಕ್ ಮಾಡ್ತಿದ್ದೀನಿ ನಾನು. ಇಲ್ಲಿ ಪೇಜ್ ಸೈಜ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ನೀವು ನೋಡ್ಬೋದು, ನನ್ನ ಹೊಸ ಡಾಕ್ಯುಮೆಂಟ್ ಅಲ್ಲಿ 10 ಪೇಜ್ ಇನ್ಸರ್ಟ್ ಆಗಿದೆ. ಸೊ ಇದ್ರಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಎ ಮಾಸ್ಟರ್ ಅಂತ ಇದೆ. ಸೊ ನೀವು ಇಲ್ಲಿ ವಿಂಡೋ ಹೋಗಿ ಪೇಜಸ್ ಅಂತ ಕೊಟ್ರೆ ಪೇಜಸ್ ನಿಮ್ಗೆ ಪ್ಯಾನೆಲ್ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಪ್ಯಾನೆಲ್ ಅಲ್ಲಿ ತೋರಿಸುತ್ತೆ ಲೈಕ್ ನಿಮ್ದು ಎಷ್ಟು ಪೇಜ್ ಇನ್ಸರ್ಟ್ ಆಗಿದೆ ಅಂತ. ಸೊ ಇಲ್ಲಿ ನಿಮ್ಗೆ ಎ ಮಾಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾಸ್ಟರ್ ಪೇಜ್ ಗೆ ಹೋಗುತ್ತೆ. ಮಾಸ್ಟರ್ ಪೇಜ್ ಅಂದ್ರೆ ಏನಪ್ಪಾ ಅಂದ್ರೆ, ಕಾಮನ್ ಆಗಿ ನಿಮ್ಗೆ ಎಲ್ಲಾ ಪೇಜಸ್ ಅಲ್ಲೂ ಏನಾದ್ರು ಕಂಟೆಂಟ್ ಬರ್ಬೇಕು ಅಂದ್ರೆ ಅದನ್ನ ನಾವು ಮಾಸ್ಟರ್ ಪೇಜ್ ಅಲ್ಲಿ ಟೈಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೆಡರ್, ಫೂಟರ್, ಪೇಜ್ ನಂಬರ್, ಬುಕ್ ಟೈಟಲ್, ಆಥರ್ ನೇಮ್, ಇದನ್ನೆಲ್ಲ ನಾವು ಮಾಸ್ಟರ್ ಪೇಜ್ ಅಲ್ಲಿ ಹಾಕ್ತಿವಿ. ಸೊ ಅದೇ ರೀತಿ ನಾವು ಕಂಟೆಂಟ್ ನಮ್ ಹೇಗೆ ಫ್ಲೋ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾವೇನಪ್ಪಾ ಮಾಡ್ಬೋದು ಅಂದ್ರೆ, ಟೆಕ್ಸ್ಟ್ ಬಾಕ್ಸಸ್ ನ ಡಿಫ್ರೆಂಟ್ ಸೈಜಸ್ ನ ಕೊಟ್ಟು ನಾನು ಸ್ಪೆಸಿಫೈ ಮಾಡ್ಬೋದು. ನನ್ಗೆ ಇದಾದ್ಮೇಲೆ ಈ ರೀತಿ ಫ್ಲೋ ಆಗ್ಬೇಕು ನನ್ನ ಟೆಕ್ಸ್ಟ್ ಅಂತ ಮಾಡ್ಕೋಬಹುದು. ನಮ್ಮ ಒಂದು ಮಾಸ್ಟರ್ ಪೇಜ್ ಅಥವಾ ಒಂದು ಸ್ಪ್ರೆಡ್ ಅಥವಾ ಒಂದು ಶೀಟ್ ಅಲ್ಲಿ ಒಂದು ಮಾತ್ರ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಇರ್ಬೋದು, ಇನ್ ಮಿಕ್ಕಿದೆಲ್ಲ ರೆಗ್ಯುಲರ್ ಟೆಕ್ಸ್ಟ್ ಫ್ರೇಮ್ ಇರ್ಬೋದು. ಸೊ ನಾನು ಇವಾಗ ಟಿ ಟೂಲ್ ತಗೊಂಡು ಒಂದು ಫ್ರೇಮ್ ನ ಡ್ರಾ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋದಂಗೆ ಟೆಕ್ಸ್ಟ್ ಬಾಕ್ಸ್ ನ ನಾನು ಡೈರೆಕ್ಟ್ ಆಗಿ ಡ್ರ್ಯಾಗ್ ಮಾಡಾದ್ರೂ ಡ್ರಾ ಮಾಡ್ಬೋದು, ಇಲ್ಲ ಎಷ್ಟು ವಿಡ್ತ್ ಹೈಟ್ ಅಂತ ಇಲ್ಲಿ ಬಾಕ್ಸ್ ಅಲ್ಲಿ ಸ್ಪೆಸಿಫೈ ಮಾಡಿ ಆಪ್ಷನ್ ಬಾರ್ ಅಲ್ಲಿ ಕೊಡ್ಬೋದು. ಸೊ ಇಲ್ಲಿ ನೀವು ಮೇಲ್ ನೋಡ್ಬೋದು, ಝೂಮ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನನ್ಗೆ ಇದ್ರ ಮಾರ್ಕ್ ಹೇಗಿದೆ ಅಂದ್ರೆ ಡ್ಯಾಶ್ 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 ಅಂತ ಇದೆ. ಸೊ ನನ್ಗೆ ಇಲ್ಲಿ ಆರೋ ಮಾರ್ಕ್ ಬಂತಂದ್ರೆ ಇದೇನಪ್ಪಾ ಅರ್ಥ ಅಂದ್ರೆ, ಇದು ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಅಂತ ಅರ್ಥ. ಆರೋ ಮಾರ್ಕ್ ಇಲ್ಲ ಅಂದ್ರೆ ಮಾಮೂಲಿ ರೆಗ್ಯುಲರ್ ಟೆಕ್ಸ್ಟ್ ಫ್ರೇಮ್ ಅಂತ. ಸೊ ಇದನ್ನ ನಾನು ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಮಾಡ್ತಿದ್ದೀನಿ ಅಂದ್ರೆ, ಇದು ನನ್ ಒಂದ್ ಫ್ರೇಮು ಆಯ್ತಾ. ಇದ್ರ ಕಂಟಿನ್ಯೂಸ್ ಡೇಟಾ ನನಗೆ ಬೇರೆ ಎಲ್ಲೋ ಇದ್ರಲ್ಲಿ ಪ್ಲೇಸ್ ಮಾಡಿರೋ ಡೇಟಾ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಪ್ಲೇಸ್ ಮಾಡ್ಬೇಕು ಅನ್ನೋದನ್ನ ನೀವು ಥ್ರೆಡೆಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ, ಇಲ್ಲಿ ಔಟ್ಪುಟ್ ಸಿಂಬಲ್ ಇದೆಯಲ್ಲ, ಔಟ್ಪುಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನನ್ಗೆ ಕರ್ಸರ್ದು ಸಿಂಬಲ್ ಚೇಂಜ್ ಆಯ್ತು. ಸೊ ಇದಾದ್ಮೇಲೆ ಕಂಟೆಂಟ್ ನಿಮ್ಗೆ ಎಲ್ಲಿ ಪ್ಲೇಸ್ ಆಗ್ಬೇಕು ಅಥವಾ ಹೇಗೆ ಪ್ಲೇಸ್ ಆಗ್ಬೇಕು ಅಂತ ನೀವು ಇಲ್ಲಿ ಕೊಟ್ಕೋಬಹುದು. ಸೊ ಇದ್ರ ಕಂಟಿನ್ಯೂಯೇಟ್ ಟೆಕ್ಸ್ಟ್ ಎಲ್ಲಿ ಬರ್ಬೇಕು ಅಂತ ನಾನು ಇಲ್ಲಿ ಥ್ರೆಡೆಡ್ ಟೆಕ್ಸ್ಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನಂದು ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಏನಾಗ್ತಿದೆ, ಇದಾದ್ಮೇಲೆ ಇಲ್ಲಿ ಕಂಟೆಂಟ್ ಫ್ಲೋ ಆಗುತ್ತೆ, ಇದಾದ್ಮೇಲೆ ಇಲ್ಲಿ ಕಂಟೆಂಟ್ ಫ್ಲೋ ಆಗುತ್ತೆ. ಸೊ ಇದಾದ್ಮೇಲೆ ಮತ್ತೆ ಔಟ್ಪುಟ್ ಮೇಲೆ ಕ್ಲಿಕ್ ಮಾಡಿ ಇದಾದ್ಮೇಲೆ ಇದ್ರ ಕಂಟೆಂಟ್ ನೆಕ್ಸ್ಟ್ ಎಲ್ಲಿ ಫ್ಲೋ ಆಗ್ಬೇಕು ಅಂತ ನಾನಿಲ್ಲಿ ತಗೊಂತಾ ಇದ್ದೀನಿ.
ಸೊ ಬೇಸಿಕಲಿ ನನಗೆ ಪೇಜ್ ಅಲ್ಲಿ ಒಂದೇ ಟೆಕ್ಸ್ಟ್ ಫ್ರೇಮ್ ಇರೋದು, ಒಂದೇ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಇರೋದು, ಇದೆಲ್ಲ ಅದಕ್ಕೆ ಥ್ರೆಡ್ ಆಗಿರೋದು. ಸೊ ನಿಮಗೆ ಬೇಕಂದ್ರೆ ಇಂಡಿಪೆಂಡೆಂಟ್ ಆಗಿ ಇನ್ನೊಂದು ಟೆಕ್ಸ್ಟ್ ಫ್ರೇಮ್ ನ ಡ್ರಾ ಮಾಡ್ಕೋಬಹುದು. ಅದು ಕೂಡ ಈ ಪೇಜ್ ಅಲ್ಲಿ ಬರುತ್ತೆ. ಸೊ ಇದ್ರ ನೆಕ್ಸ್ಟ್ ಕಂಟೆಂಟ್ ಅಂದ್ರೆ ನೆಕ್ಸ್ಟ್ ಪೇಜ್ ಅಂದ್ರೆ ಇದು ಫೇಸಿಂಗ್ ಪೇಜ್ ಆದ್ರಿಂದ ಲೆಫ್ಟ್ ಸೈಡ್ ಅಲ್ಲಿ ಈ ರೀತಿ ಬರುತ್ತೆ. ಸೊ ರೈಟ್ ಸೈಡ್ ಆಫ್ ಅ ಪೇಜ್ ಅಲ್ಲಿ ಹೇಗ್ ಬರಬೇಕು ಅಂತ ನೀವಿಲ್ಲಿ ಕೊಟ್ಕೋಬಹುದು. ಸೊ ಔಟ್ಪುಟ್ ಮತ್ತೆ ಔಟ್ಪುಟ್, ಔಟ್ಪುಟ್, ಔಟ್ಪುಟ್. ಸೊ ಈಗ ನೀವು ನೋಡಬಹುದು ನನ್ನ ಪೇಜ್ ಅಲ್ಲಿ ಡಿಫ್ರೆಂಟ್ ಲೆಮ್ ಸೈಜ್ ಅಲ್ಲಿ ಕ್ರಿಯೇಟ್ ಆಗಿದೆ. ಸೊ ನಾನು ಈ ರೀತಿ ಮ್ಯಾಗಝೀನ್ ಅಲ್ಲಿ ಡಿಸೈನ್ ಮಾಡ್ತೀನಿ ಅನ್ಕೊಳ್ಳಿ. ಇವಾಗ ಇದ್ರೊಳಗೆ ಟೆಕ್ಸ್ಟ್ ಪ್ಲೇಸ್ ಮಾಡ್ಬೇಕಂದ್ರೆ ಫೈಲಿಗೆ ಹೋಗಿ ಪ್ಲೇಸ್ ಕಮಾಂಡ್ ನ ಕೊಡ್ತೀರಾ. ಸೊ ನಮ್ಗೆ ಒಂದು ಸ್ಪ್ರೆಡ್ ಅಥವಾ ಒಂದು ಮಾಸ್ಟರ್ ಪೇಜ್ಗೆ ಒಂದು ಪ್ರೈಮರಿ ಫ್ರೇಮ್ ಮಾತ್ರ ಇರ್ಬೋದು. ಸೊ ನಾನು ಬೇಕಾದ್ರೆ ಇನ್ನೊಂದು ಮಾಸ್ಟರ್ ಪೇಜ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇವಾಗ ಕಂಟೆಂಟ್ ನ ಪ್ಲೇಸ್ ಮಾಡೋಣ. ಪ್ಲೇಸಿಗೆ ಹೋಗಿ ಟೆಕ್ಸ್ಟ್ ನ ತಗೊಳ್ಳೋಣ. ನೀವು ನೋಡ್ಬೋದು ಇಲ್ಲಿ ನನ್ನ ಕರ್ಸರು. ಈಗ ನಾನು ಆಟೋ ಫಿಲ್ ಕೊಡ್ತೀನಿ. ನೀವು ನೋಡ್ಬೋದು ನನ್ನ ಕಂಟೆಂಟ್ಸ್ ಎಲ್ಲ ಇವಾಗ ನಾನು ಕೊಟ್ಟಿದ್ದ ಲೇಔಟ್ಗೆ ಪ್ಲೇಸ್ ಆಗಿದೆ. ಈಗ ನಿಮ್ಗೊಂದು ಫ್ರೇಮ್ ಇದೆ ಅನ್ಕೊಳ್ಳಿ. ಸೊ ಇದನ್ನ ನೀವು ಮಾಸ್ಟರ್ ಟೆಕ್ಸ್ಟ್ ಫ್ರೇಮ್ ಆಗಿ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡಿದ್ರೆ ನಮ್ಗಿದು ಮಾಸ್ಟರ್ ಫ್ರೇಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ನೋಡ್ಬೋದು ಇವಾಗ ನಾನು ಇದನ್ನ ಮಾಸ್ಟರ್ ಫ್ರೇಮ್ ಆಗಿ ಕ್ರಿಯೇಟ್ ಮಾಡಿದ್ರೆ ಇದು ನನಗೆ ರೆಗ್ಯುಲರ್ ಫ್ರೇಮ್ ಆಗಿ ಮಾಡಕ್ಕಾಗತ್ತೆ. ಸೊ ಒನ್ ಟೈಮ್ಗೆ ಒಂದೇ ನನಗೆ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಆಗಿ ಮಾಡೋದಿಕ್ಕಾಗತ್ತೆ. ಸೊ ಹಿಂಗ್ ಆರೋ ಇತ್ತು ಅಂದ್ರೆ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಅಂತ, ಖಾಲಿ ಇತ್ತಂದ್ರೆ ರೆಗ್ಯುಲರ್ ಫ್ರೇಮ್ ಅಂತ. ಟೈಪ್ ಟೂಲ್, ಇಂಟ್ರೊಡಕ್ಷನ್ ಟು ಮಾಸ್ಟರ್ ಪೇಜಸ್, ವರ್ಕಿಂಗ್ ವಿತ್ ಥ್ರೆಡೆಡ್ ಟೆಕ್ಸ್ಟ್, ಪ್ರೈಮರಿ ಟೆಕ್ಸ್ಟ್ ಫ್ರೇಮ್. Master page. A master page is a non-printing page which is like a background that you can quickly apply to many pages. Objects on a master appear on all pages with that master applied. By default, every InDesign document you create contains two master pages, one for pages on the left and one for those on the right. ಇವಾಗ ಬುಕ್ ಇದೆ ಅಂದ್ರೆ ನಮಗೆ ಲೆಫ್ಟ್ ಸೈಡ್ ಎರಡು ಒಂದು ಪೇಜ್ ಇದೆ ಅನ್ಕೊಳ್ಳಿ. ಲೈಕ್ 1 ಅನ್ನೋದು ರೈಟ್ ಸೈಡ್ ಬರುತ್ತೆ ಯೂಶಲಿ, 2, 3 ಅನ್ನೋದು 2 ಲೆಫ್ಟ್ ಸೈಡ್ ಇರುತ್ತೆ, 3 ರೈಟ್ ಸೈಡ್ ಇರುತ್ತೆ. ಸೊ 2ಗೆ ಒಂದು ಮಾಸ್ಟರ್ ಪೇಜ್ ಇರುತ್ತೆ, 3ಗೆ ಒಂದು ಮಾಸ್ಟರ್ ಪೇಜ್ ಇರುತ್ತೆ. ಇನ್ ದ ಸೆನ್ಸ್ ಲೆಫ್ಟ್ ಸೈಡ್ ಬರೋದಕ್ಕೆಲ್ಲ ಒಂದು ಮಾಸ್ಟರ್ ಪೇಜ್, ರೈಟ್ ಸೈಡ್ ಬರೋ ಪೇಜಸ್ಗೆಲ್ಲ ಒಂದು ಮಾಸ್ಟರ್ ಪೇಜ್ ಇರುತ್ತೆ. ಒಂದನ್ನ ಲೆಫ್ಟ್ ಮಾಸ್ಟರ್ ಅಂತೀವಿ, ಇನ್ನೊಂದನ್ನ ರೈಟ್ ಮಾಸ್ಟರ್ ಅಂತೀವಿ. ಎರಡನ್ನೂ ಸೇರಿಸಿ ಡಿಫಾಲ್ಟ್ ಆಗಿ ಎ ಮಾಸ್ಟರ್ ಅಂತ ಹೇಳ್ತೀವಿ. When do you use master pages? You should use master pages when an element repeats in many pages of your document. ಏನಾದರೂ ರಿಪೀಟೆಡ್ ಆಗಬೇಕು ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ನಾವು ಮಾಸ್ಟರ್ ಪೇಜ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೆಡರ್, ಫೂಟರ್, ಪೇಜ್ ನಂಬರ್ಸ್, ಆಥರ್ ನೇಮ್, ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಯು ಪ್ಲೇಸ್ page numbers, you have a background that repeats in your document. For example, watermark ಅನ್ಕೊಳ್ಳಿ. You want to lay out some text very quickly. Layouting ಮಾಡ್ಬೇಕಂದ್ರೆ ಯೂಸ್ ಮಾಡ್ತೀವಿ. You want to try different layout choices. Where do you find master pages? Open the page panel to see or create or delete a master page. Go to window menu, pages press ಮಾಡಿದ ತಕ್ಷಣ ನನಗೆ ಈ ರೀತಿ ಒಂದು ಪ್ಯಾನಲ್ ಬರುತ್ತೆ. The default master page name is a master and it is applied to all the pages of your document. You can have any number of master pages in your document. ಒಂದು ಡಾಕ್ಯುಮೆಂಟ್ ಅಲ್ಲಿ ಎಷ್ಟಾದ್ರೂ ಮಾಸ್ಟರ್ ಪೇಜ್ ಇರ್ಬೋದು. ಇಲ್ಲಿ ನೀವು ನೋಡ್ಬೋದು ಇಮೇಜ್ ಅಲ್ಲಿ ಡಿಫಾಲ್ಟ್ ಆಗಿರೋ ಮಾಸ್ಟರ್ ಬಂದು ಎ ಮಾಸ್ಟರ್. ಪ್ರತಿ ಶೀಟ್ ಕಾರ್ನರ್ ಅಲ್ಲೂ ನೀವು ನೋಡ್ಬೋದು ಎ ಅಂತ ಮಾರ್ಕ್ ಆಗಿದೆ. ಇಲ್ಲಿ ಕೆಳಗಡೆ ಇರೋದು ಪೇಜ್ ನಂಬರು. ಸೊ ನೀವು 4th ಪೇಜ್ ಹೋಗ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಡಿಫಾಲ್ಟ್ ಆಗಿ 4th ಪೇಜ್ಗೆ ಮೂವ್ ಆಗುತ್ತೆ.
Primary text frame. A primary text frame is a special kind of master page frame used to control the primary text flow in a document. A primary text frame automatically flows text from the design used in one master page to the design used in another without manual intervention. A primary text frame can also be used to automatically add or remove pages from an InDesign layout. Without a primary text frame, if a designer changes the layout of a page that contains text, the existing layout needs to be manually repositioned so that it follows the new layout. The primary text frame option is the default when the intent of a new document is switched to web or digital publishing, as the flexibility of primary text frame lends itself to creating alternate layouts. A primary text frame on a master page cannot contain text and will automatically change to a regular master page text frame if text is typed into it. ನಾವು ಬರೀ ಲೇಔಟ್ ನ ಡಿಸೈನ್ ಮಾಡಬಹುದು. ಸೊ ಟೆಕ್ಸ್ಟ್ ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ ಮಾಸ್ಟರ್ ಪೇಜ್ ಅಲ್ಲಿ ಇರುವಂತ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ಗೆ. ಸೊ ನಾವೇನಾದ್ರು ಟೆಕ್ಸ್ಟ್ ನ ಎಂಟರ್ ಮಾಡಿದ್ರೆ ಅದೇನಾಗುತ್ತೆ, ನನಗೆ ರೆಗ್ಯುಲರ್ ಟೆಕ್ಸ್ಟ್ ಫ್ರೇಮ್ ಆಗಿ ಕನ್ವರ್ಟ್ ಆಗುತ್ತೆ. When to use an InDesign primary text frame. If the text of a document is being edited or created using InDesign, then a primary text frame is essential. It adds pages as needed when more text is typed. A primary text frame also removes pages when text is deleted. Even when you change the formatting of the text will automatically flow from one text frame to another text frame which are being threaded. A document that follows a simple text flow with a story or article continuing from one page to another is a good choice for a primary text frame. Yet a primary text frame can also be helpful with a complex layout that is still being decided. So ನೀವು layout ಮಾತ್ರ ಡಿಸೈಡ್ ಮಾಡಿದ್ರೆ ಆವಾಗ primary text frame ನ ಯೂಸ್ ಮಾಡಬಹುದು. Using a primary text frame enables the designer to switch from one master page to another, trying different designs without needing to revise the text flow. Text ಹೇಗೆ ಫ್ಲೋ ಆಗುತ್ತೆ ಅಂತ ಯೋಚನೆ ಮಾಡ್ದಲೆ ನಾವು ಡಿಸೈನ್ ನ ಮಾಡಬಹುದು. How to create a primary text frame. ಸೊ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ನ ನಾವು ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀವಲ್ಲ ಅಲ್ಲಾದ್ರೂ ಮಾಡಬಹುದು, ಇಲ್ಲ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ ಅಲ್ಲಿ ಫಸ್ಟ್ ನೀವು ಟಿಕ್ ಮಾಡಿಲ್ಲ ಅಂದ್ರೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. For new document, when you create a new document, select the primary text frame option in document setup dialog box. Then the frames from the initial master page will be primary text frame. ಸೊ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಡಾಕ್ಯುಮೆಂಟ್ ಫೈಲ್ ನ್ಯೂ ಡಾಕ್ಯುಮೆಂಟ್ ಅಂತ ಕೊಟ್ಟಾಗ ನಿಮ್ಗೆ ನ್ಯೂ ಡಾಕ್ಯುಮೆಂಟ್ ವಿಂಡೋ ಬರುತ್ತೆ ಸೆಟಪ್. ಸೊ ಎಲ್ಲ ಪೇಜ್ ನಂಬರ್ ಕೊಡ್ತಿರಲ್ಲ, ಇಂಟೆಂಟ್ ನೀವೇನಾದ್ರು ಪ್ರಿಂಟ್ ತಗೊಂಡಿದ್ರೆ ಇಲ್ಲಿ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ನ ಟಿಕ್ ಮಾಡ್ಬೇಕು. ಇಲ್ಲಿ ಎಷ್ಟು ಪೇಜಸ್ ಬೇಕು, ಸ್ಟಾರ್ಟಿಂಗ್ ಪೇಜ್ ಎಷ್ಟು ಅಂತ ಕೊಟ್ಕೋಬಹುದು. ಓಕೆ ಕೊಟ್ರೆ ನನಗೆ ನನ್ನ ಡಾಕ್ಯುಮೆಂಟ್ ಬರುತ್ತೆ. ಅದರಲ್ಲಿ ನೀವು ಎ ಮಾಸ್ಟರ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನೀವು ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ನ ಇನ್ಸರ್ಟ್ ಮಾಡ್ಬೋದು. How to create a primary text frame for an existing document. You can create a normal non-primary text frame to primary text frame. Select the frame on the master page and you will see the icon which indicates a normal. ಸೊ ನೀವು ಒಂದು ಫ್ರೇಮ್ ನ ಡ್ರಾ ಮಾಡಿದ ತಕ್ಷಣ, ಅಂದ್ರೆ ಟೆಕ್ಸ್ಟ್ ಫ್ರೇಮ್ ನ ಮಾಸ್ಟರ್ ಪೇಜ್ ಅಲ್ಲಿ ಡ್ರಾ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಡ್ಯಾಶ್ 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 ಆಗಿರುವಂತ ಒಂದು ಐಕಾನ್ ಬರುತ್ತೆ. ಇದನ್ನ ನಾವು ನಾರ್ಮಲ್ ಟೆಕ್ಸ್ಟ್ ಫ್ರೇಮ್ ಅಂತ ಹೇಳ್ತೀವಿ. ಕ್ಲಿಕ್ ಆನ್ ದಿಸ್ ಐಕಾನ್ ಅಂಡ್ ಇಟ್ ಚೇಂಜಸ್ ಟು ಪ್ರೈಮರಿ ಟೆಕ್ಸ್ಟ್ ಫ್ರೇಮ್. ಸೊ ಈ ಐಕಾನ್ ನ ನೀವು ಕ್ಲಿಕ್ ಮಾಡಿದ್ರೆ ಡ್ಯಾಶ್ 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 ಆಗಿದೆಯಲ್ಲ, ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಆರೋ ಇದೆಯಲ್ಲ, ಈ ರೀತಿ ಐಕಾನ್ ನ ಬರುತ್ತೆ. ಸೊ ಈ ಆರೋ ಇರೋ ಐಕಾನ್ ಬಂತಂದ್ರೆ ಇದನ್ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಅಂತ ಹೇಳ್ತೀವಿ. ಕ್ಲಿಕ್ಕಿಂಗ್ ಅಗೈನ್ ವಿಲ್ ಮೇಕ್ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಟು ನಾರ್ಮಲ್ ಟೆಕ್ಸ್ಟ್ ಫ್ರೇಮ್. ಮತ್ತೆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ರೆಗ್ಯುಲರ್ ಟೆಕ್ಸ್ಟ್ ಫ್ರೇಮ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರಾಪರ್ಟೀಸ್ ಆಫ್ ಎ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್. In a master page with a primary text frame is applied to a document, then the story in the primary text frame will automatically flow into primary text frame of the new master page. When a master page with a primary text frame is applied, you do not have to override the primary text frame to type the contents into a frame or while pasting the contents into a frame.
ಸೊ ಇದು ಒಂದು ಸ್ಯಾಂಪಲ್ ಲೇಔಟ್. ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಅಂದ್ರೆ ಈಗ ಇಲ್ಲಿ ಒಂದು ಡಾಕ್ಯುಮೆಂಟ್ ಅಲ್ಲಿ ನನಗೆ ಒಂದು ಮಾಸ್ಟರ್ ಪೇಜಿಗೆ ಒಂದೇ ಒಂದು ಮಾತ್ರ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಇರ್ಬೋದು, ಬಟ್ ಅದು ಥ್ರೆಡೆಡ್ ಆಗಿರ್ಬೋದು. ಸೊ ನೆಕ್ಸ್ಟ್ ನೀವೇನಾದ್ರೂ ಬೇರೆ ಇನ್ನೊಂದು ಟೆಕ್ಸ್ಟ್ ಫ್ರೇಮ್ ಇನ್ಸರ್ಟ್ ಆದ್ರೆ ಅದು ರೆಗ್ಯುಲರ್ ಟೆಕ್ಸ್ಟ್ ಫ್ರೇಮ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಲೆಫ್ಟ್ ಕಾರ್ನರ್ ಅಲ್ಲಿ ಇದೆಯಲ್ಲ, ಇದು ನನಗೆ ಬಂದ್ಬಿಟ್ಟು ಪ್ರೈಮರಿ ಟೆಕ್ಸ್ಟ್ ಫ್ರೇಮ್. ಇದೇನಾಗಿದೆಯಪ್ಪ ಅಂದ್ರೆ ಥ್ರೆಡೆಡ್ ಆಗಿದೆ. ಹೇಗ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಔಟ್ಪುಟ್ ಅಲ್ಲಿ ಏನಾಗಿದೆ, ಆರೋ ಮಾರ್ಕ್ಸ್ ನ ತೋರಿಸ್ತಾ ಇದೆ. ಸೊ ಈ ಥ್ರೆಡೆಡ್ ಟೆಕ್ಸ್ಟ್ ನನಗೆ 2 pages ಅಂದ್ರೆ ಲೆಫ್ಟ್ ಮಾಸ್ಟರ್ ರೈಟ್ ಮಾಸ್ಟರ್ ಎರಡರಲ್ಲೂ ಇನ್ಸರ್ಟ್ ಆಗಿದೆ. ಅದ್ ಬಿಟ್ಟು ಇಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ನೋಡ್ಬೋದು ನನ್ಗೆ ಇಲ್ಲಿ ಇನ್ನೊಂದು ಟೆಕ್ಸ್ಟ್ ಫ್ರೇಮ್ ಬಾಕ್ಸ್ ಇದೆ. ಇದ್ರ ಮಾರ್ಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ರೆಗ್ಯುಲರ್ ಟೆಕ್ಸ್ಟ್ ಫ್ರೇಮ್ ಅಂತ. ಇಲ್ಲಿ ಖಾಲಿ ಗ್ಯಾಪ್ಸ್ ಇದೆ. ಸೊ ಇದ್ರಲ್ಲಿ ಡೇಟಾ ಫಿಲ್ ಆಗಿರೋದು ಒಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಸೊ ಇವಾಗ ನಾನು ಟೆಕ್ಸ್ಟ್ 1 ಅಂದ್ರೆ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಅಲ್ಲಿ ಮಾತ್ರ ಕಂಟೆಂಟ್ ನ ಆಟೋ ಫ್ಲೋ ಕೊಟ್ರೆ, ಈ ರೀತಿ ನನ್ ಥ್ರೆಡೆಡ್ ಆಗಿರೋದ್ರಿಂದ ಅಲ್ಲಿ ಮಾತ್ರ ನಂಗೆ ಟೆಕ್ಸ್ಟ್ ಫಿಲ್ ಆಗಿದೆ. ಸೊ ಇದು ಬಂದ್ಬಿಟ್ಟು ನನ್ ರೆಗ್ಯುಲರ್ ಟೆಕ್ಸ್ಟ್ ಫ್ರೇಮ್, ಅದ್ರಲ್ಲಿ ಏನು ಟೆಕ್ಸ್ಟ್ ನ ಟೈಪ್ ಮಾಡಿಲ್ಲ. ರೆಗ್ಯುಲರ್ ಟೆಕ್ಸ್ಟ್ ಫ್ರೇಮ್ ಅಲ್ಲಿ ನಾನು ಏನಾದ್ರು ಮಾಸ್ಟರ್ ಪೇಜ್ ಅಲ್ಲಿ ಟೈಪ್ ಮಾಡಿದ್ರೆ ಅದು ಎಲ್ಲಾ ಪೇಜ್ಗೂ ಬರುತ್ತೆ. Thank you for feedback on this video. Please mail me at rasmin@gmail.com.